ನಾನೇನು ಅಷ್ಟು ಪ್ರೆಷರ್ ಕೊಡ್ತಾ ಇಲ್ಲ, ಜಸ್ಟ್ ಮುಟ್ತಾ ಇದ್ದೀನಿ, ಅದ್ರ ಬ್ಲಡ್ ವೆಸಲ್ಸ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಎಲ್ಲಿ ಎಲ್ಲಿಲ್ಲ ಬ್ಲಾಕ್ ಆಗಿದೋ ಅದನ್ನು ಸರಿಪಡಿಸ್ತಾ ಇದ್ದೀನಿ. ಒಂದು ಪೇಷಂಟ್ ಇದು ನಿಂತ್ಕೊಳ್ಕಾಗ್ತಾ ಇಲ್ಲ ಅಂದರೆ ಮೂಲಕರಣ ಕಲ್ಮತ್ತ ಆಗ್ತಿಲ್ಲ ತಡೆಯೋದಕ್ಕೆ. ಇಲ್ಲಿ ಬರೋದಕ್ಕಿಂತ ಮುಂಚೆ ಬರೋದಕ್ಕೆ ಆಗ್ತಾ ಇಲ್ಲ. ಸ್ವಾಮೀಜಿ ಇದೆಲ್ಲ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಆರಾಮಾಗಿ ಬರ್ಬೋದು. ಆಮೇಲೆ ಹಿಂದೆಗಡೆ ಕಾಲಿಟ್ಕೊಳ್ಳೋದು ತೋರಿಸಿದ್ರು, ಅದು ಈಸಿಯಾಗಿ ಮಾಡ್ಬೋದು, ಏನು ಪೇಯ್ನ್ ಇಲ್ಲ. ನಮಸ್ಕಾರ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ತಾ ಇದ್ದೀವಿ. ಅದೇನು ಅಂತಂದರೆ, ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗೆ ತೊಂದರೆ ಕೊಡೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಅಂದರೆ ನಮ್ಮಲ್ಲಿ ಕಾಣಿಸುವಂಥ ನಾನಾ ರೀತಿಯ ನೋವುಗಳು, ಬ್ಯಾಕ್ ಪೇಯ್ನ್, ಲೆಗ್ ಪೇಯ್ನ್, ಈ ರೀತಿ. ಸೊ ಇಲ್ಲಿ ವಿಹಾನ್ ಅನ್ನೋರೊಬ್ಬರು ಅವರ ಬ್ಯಾಕ್ ಪೇಯ್ನ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ. ಅವರಿಗೆ ಲೋವರ್ ಬ್ಯಾಕ್ ಪೇಯ್ನ್ ಇದೆ, ಜೊತೆಲಿ ಡಯಾಬಿಟೀಸ್ ಕೂಡ ಇದೆ. ಇದನ್ನು ಹೇಗೆ ಸರಿಪಡಿಸ್ತಾರೆ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯಲ್ಲಿ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ದಿನ ನಾನು ನಿಮ್ಗೆ ಒಂದು ಪೇಷಂಟ್ ಮೇಲೆ ಟೆಸ್ಟಿಮೋನಿ ಮಾಡಿ ತೋರಿಸ್ತಾ ಇದ್ದೀನಿ. ಅವರು ಬ್ಯಾಂಗ್ಳೂರಿನಿಂದ ಬಂದಿದ್ದಾರೆ. ಇವ್ರಿಗೂ ಏಲ್ಮೆಂಟ್ಸ್ ಏನಂದರೆ ಮೇನ್ಲಿ ಈಸ್ ಎ ಡಯಾಬಿಟಿಕ್ ಮಿಲಿಟಸ್ ಪೇಷಂಟ್ ಅವರು. ಅದ್ರ ಜೊತೆಗೆ ಅವ್ರಿಗೂ ಒಂದು 20 ವರ್ಷ ಹಿಂದೆ ಸ್ವಲ್ಪ ಅವ್ರಿಗೂ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ, ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ ಇದೆ. ಸೊ ಈಗ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ ಒಂದು, ಅದರಿಂದ ಸರ್ವೈಕಲ್ ಕತ್ತಿ ಇರ್ಬೋದು, ಇಲ್ಲಾಂದರೆ ಲಂಬರ್ ರೀಜನ್, ಡಾರ್ಸಲ್ ರೀಜನ್ ಇರ್ಬೋದು, ಲಂಬರ್ ರೀಜನ್ ಇರ್ಬೋದು, ಕೆಳಗಡೆ ನಮ್ಮದು ಲೋಯರ್ ಲಿಮ್ಸ್ ಇರ್ಬೋದು, ಅಲ್ಲೆಲ್ಲ ಅವ್ರಿಗೂ ನೋವು ಇರ್ಬೋದು. ಆ ಸಮಸ್ಯೆ ಒಂದು. ಎರಡನೇದು ಡಯಾಬಿಟೀಸ್. ಈ ಡಯಾಬಿಟಿಸ್ ಮಿಲಿಟಸ್ ಬಂದುಬಿಟ್ರೆ ಅದೂ ನೋವುಗಳಿಗೂ ಒಂದು ಕಾರಣ ಇರುತ್ತೆ. ಬಟ್ ಇವರ ಸಮಸ್ಯೆ ಬಂದು ಅದು ಜೆನೆಟಿಕ್ ಡಯಾಬಿಟಿಕ್ ಆಗಿ ಇರೋದರಿಂದ ಈ ಲಂಬರ್ ಸ್ಪೈನ್ದು ಬಂದಿಲ್ಲ. ಈ ಲಂಬರ್ ಸ್ಪೈನ್ ಬಂದಿರೋದಕ್ಕೆ ಕಾರಣ ಏನಂದರೆ, ಇವರು ಬಂದು ವೆಯ್ಟ್ ಲಿಫ್ಟ್ ಮಾಡಿ ಅದು ಪ್ರಾಪರ್ ಪೋಸ್ಚರಲ್ಲಿ ಮಾಡಿಲ್ಲ, ಅದರಿಂದ ಇವ್ರಿಗೂ ಬಂದಿರೋ ಒಂದು ಪ್ರಾಬ್ಲಮ್ಸು, ಏಲ್ಮೆಂಟು, ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ ಹೇಳ್ತೀವಿ. ಇನ್ನೊಂದು ಡಯಾಬಿಟಿಸ್ನು ನಾವು ಇವರೆಗೂ ಈಗ ಮಾಡ್ತಾಯಿದ್ವಿ. ಇಲ್ಲಿ ಪರಿಪೂರ್ಣ ಸನಾತನದಲ್ಲಿ ಯಾರು ಆಯುರ್ವೇದ ಮೆಡಿಕಲ್ ಹಾಸ್ಪಿಟಲ್ಗೆ ಬರ್ತಾ ಇದ್ದಾರೋ ಅವ್ರಿಗೂ ಏನು ಸಮಸ್ಯೆ ಹೇಳ್ಕೊಂಡು ಬರ್ತಾರೋ ಆ ಒಂದು ಸಮಸ್ಯೆನೇ ನಾವು ನೋಡಿಲ್ಲ. ಬಟ್ ರೂಟ್ ಕಾಸ್ ಏನು, ಅವ್ರಿಗೆ ಏನೇನು ಇನ್ನೂ ಸಮಸ್ಯೆಗಳು ಇದೆ, ಅದಕ್ಕೆ ಎಲ್ಲದಕ್ಕೂ ನಾವು ಇಲ್ಲಿ ಸಮಾಧಾನ ನೀಡಿಸ್ತೀವಿ. ಅದೇ ಪರಿಪೂರ್ಣ ಸನಾತನ ಆಯುರ್ವೇದ ಸ್ಪೆಷಾಲಿಟಿ. ಥ್ರೂ ಮರ್ಮ ಚಿಕಿತ್ಸೆ ನಾವು ಮಾಡ್ತೀವಿ. ಎಷ್ಟು ಮಟ್ಟದಕ್ಕೂ ನಾವು ಮೆಡಿಕೇಶನ್ಸ್, ಅದು ಅಲೋಪತಿ ಆಗಲಿ ಇಲ್ಲಾಂದರೆ ಟ್ರೆಡಿಷ್ನಲ್ ಆಯುರ್ವೇದ ಇರಲಿ, ಅದು ನಾವು ಯೂಸ್ ಮಾಡಲ್ಲ, ಮಿನಿಮಮ್ ಕನ್ಸಂಪ್ಷನ್ನೇ ಮಾಡ್ತೀವಿ. ಎರಡನೇದು ಮರ್ಮ ಚಿಕಿತ್ಸೆ ಏನು, ಮ್ಯಾನಿಪ್ಯುಲೇಷನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಅದೇನೋ ಒಂದು ಬೆರಲ್ ಇಟ್ಕೊಂಡು ಒಂದು ನಾಡಿ ಮೇಲೆ, ಬ್ಲಡ್ ವೆಸಲ್ಸ್ ಮೇಲೆ ನಾವು ಪ್ರೆಷರ್ ಕೊಟ್ಟು ಎಲ್ಲೆಲ್ಲಿ ಬ್ಲಾಕ್ ಆಗಿದೋ, ಬ್ಲಡ್ ಬ್ಲಾಕ್ ಆಗಿದೋ, ಅದು ಅಬ್ಸ್ಟ್ರಕ್ಷನ್ಸ್ ಹೇಳ್ತೀವಿ ಆ ವೆಸಲಲ್ಲಿ, ಅದನ್ನು ಸರಿಪಡಿಸ್ತೀವಿ. ಅದರಿಂದ ರಕ್ತ ಸಂಚಾಲನ ಸರಿ ಹೋಗುತ್ತೆ. ಅದು ಆದಮೇಲೆ ಅವ್ರಿಗೆ ಆಕ್ಸಿಜನೇಟೆಡ್ ಬ್ಲಡ್ ಸಿಗುತ್ತೆ ವೆಸಲ್ಸಲ್ಲಿ, ಬ್ಲಡ್ ವೆಸಲ್ಸಲ್ಲಿ. ಅದರಿಂದ ಅವ್ರಿಗೂ ಏನು ಕಾಯಿಲೆ ಇದೋ ಅದು ತೀರೋಗುತ್ತೆ. ಇದೇ ಮೂಲ ಕಾರಣ ಇವತ್ತು ನಾವು ಮಾಡೋದು. ಈಗ ನಮ್ಮ ಮುಂದೆ ನಮ್ಮ ಪೇಷಂಟ್ ಮಲಗಿದ್ದಾರೆ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರ ಹೆಸರೇನು ಎಲ್ಲ ಕೇಳ್ಕೊಳ್ತೀವಿ. ಸರ್, ನಿಮ್ಮ ಹೆಸರೇನು ಸರ್? ಸ್ವಾಮೀಜಿ ವಿಹಾನ್ ಅಂತ. ವಿಹಾನ್. ಏನು ವಯಸ್ಸು ನಿಮಗೂ? 36. ಎಲ್ಲಿಂದ ಬಂದಿರಾ? ಬೆಂಗಳೂರಿಂದ ಬಂದಿದ್ದೀವಿ. ಓಕೆ. ಈಗ ನೀವು ನಿಮ್ಮ ಬಗ್ಗೆ ಹೇಳಿ, ನಿಮ್ಗೆ ಯಾವ ಥರ ನಿಮಗೂ ಸಮಸ್ಯೆಗಳು ಉಂಟಾಗಿದೆ? ಆ್ಯಕ್ಚುಲಿ ನನಗೆ ಫಸ್ಟ್ ಸಮಸ್ಯೆ ಬಂದಿದ್ದು ಶೋಲ್ಡ್ರಲ್ಲಿ. ಅವಾಗ ನಾನು ಬಾಡಿ ಬಿಲ್ಡ್ ಮಾಡ್ತಾ ಇದ್ದೆ 17 years ಬ್ಯಾಕ್. ಅದಾದ್ಮೇಲೆ ಒಂದು 3-4 years ಜಾಸ್ತಿ ಸೆವೆರಲ್ ಪೇನ್ ಬಂತು. ಸೊ ಎಲ್ಲ ಸ್ಟಾಪ್ ಮಾಡಿದೆ. ಅಲ್ಲಿಂದ ನೋವು ಸ್ಟಾರ್ಟ್ ಆಯ್ತು ನನಗೆ. ಶೋಲ್ಡ್ರದ್ದು ಫ್ರೋಸನ್ ಶೋಲ್ಡರ್ ತರ ಕಟ್ ಅನ್ನುತ್ತೆ ಕೈ ಎತ್ತಿದ್ರೆ, ಒಂದ್ ಆಂಗಲ್ ಅಲ್ಲಿ ಎತ್ತೋದಿಕ್ಕಾಗಲ್ಲ. ಸೊ ಅವಾಗ ನಾನು ಎಕ್ಸಸೈಸ್ ಬಿಟ್ಟೆ, ವಾಕಿಂಗ್ ಏನು ಹಾರ್ಡ್ ವರ್ಕ್ ಎಲ್ಲ ಮಾಡೋದ್ ಬಿಟ್ಟೆ. ಸೊ ಡಯಾಬಿಟಿಕ್ ಅಂತ. ಸೊ ಈಗ ಮೊನ್ನೆ ರೀಸೆಂಟ್ ಆಗಿ ಬ್ಯಾಕ್ ಪೈನು ಸ್ಟಾರ್ಟ್ ಆಯ್ತು, ಸಿಯಾಟಿಕಾ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು 6 months. ಓಕೆ. ಈಗ ಇದರಲ್ಲಿ ವಿಚಾರ ತಿಳಿಸ್ಕೋಬೇಕು ಅಂದರೆ ಏನಂದರೆ, ಡಯಾಬಿಟಿಕ್ಗೂ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಗೂ ಸಂಬಂಧ ಇಲ್ಲ. ಒಬ್ಬರು ವಾಕ್ ಮಾಡ್ತಾ ಇಲ್ಲ ಅಂದರೆ ಅದು ಚಿಕ್ಕ ವಯಸ್ಸಲ್ಲಿ ಅವ್ರಿಗೂ ಡಯಾಬಿಟಿಸ್ ಬರೋದಕ್ಕೂ ಅವಶ್ಯಕತೆ ಇಲ್ಲ. ಇದು ಮೂಲ ಕಾರಣ ಏನಂದರೆ ಹೆರಿಡಿಟರಿ, ಜೆನೆಟಿಕ್ ಹೇಳ್ತೀವಿ, ಅದರಿಂದ ಬರೋದು ಮೂಲ ಕಾರಣ. ಆಯಿತಾ? ಈಗ ನಾವು ಇವ್ರನ್ನು ಯಾವ ಥರ ಸರಿಪಡಿಸ್ತಾ ಇದ್ದೀವಿ ಆ ಮಾಹಿತಿ ನಾನು ನೀಡಿಸ್ತೀನಿ. ಸೊ ನಮ್ಮ ಜೊತೆ ನಮ್ಮ
ಪರಿಪೂರ್ಣ ಸನಾತನ ಇಂಟರ್ನ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಇದರ ಬಗ್ಗೆ ನಾನು ಮಾಹಿತಿ ನೀಡಿಸ್ತೀನಿ. ಸ್ವಲ್ಪ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ, ಸ್ವಲ್ಪ ಕನ್ನಡದಲ್ಲಿ ಹೇಳ್ತೀನಿ, ಸ್ವಲ್ಪ ಹಿಂದಿಯಲ್ಲಿ ಹೇಳ್ತೀನಿ. ಅದರಿಂದ ಮಕ್ಕಳಿಗೂ ಅರ್ಥ ಆಗುತ್ತೆ, ವೀಕ್ಷಕರಿಗೂ ಅರ್ಥ ಆಗುತ್ತೆ, ಪೇಷಂಟ್ಗೂ ಅರ್ಥ ಆಗುತ್ತೆ. ನಾವು ವೆನ್ ವಿ ಡಿಸ್ಕಸ್ ಅಬೌಟ್ ದಿ ಮಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ as well as about the diabetes mellitus. What is the root cause of diabetes mellitus? First, let us understand. It can be either genetic or it can be gestational. It starts from gestational. So, it is because of the food habits. One part is that. And main root cause is the stress. When any person is having high stress, at that point of time, he feels more hungry. So the appetite requires more of glucose. Okay, so he starts intaking some foods, whether it is fruits or whether it is chocolates or whatever type of foods. So with that, the insulin will increase in his body. Actually, the pancreas are increasing the insulins every day, whatever we consume, and it supplies to the blood cells. When excess of insulins are produced due to high intake of food, consumption of food, what it will do? Can it retain the blood cells? So that excess has been named as diabetes mellitus. This is one. Second, due to stress. Only because of stress, a person is having more consumption of food. Water may be the form. That is second. And third, now regarding his musculoskeletal disorder. When we talk about that, when a person is under stress, when food is indigested, or if he is having any junk foods, due to that, all this can lead into triglycerides or low density lipoprotein, due to which a person may have some kind of strokes, whether it can be ischemic stroke or hemorrhage. This is one part, whereas his case is not that. So we are eradicating that point. Now the next point, why he is having this problem? Since he said he is a bodybuilder, when he lifts the weight, if it is 2 kg, 2.5 kg or 5 kg or 7.5, 10, till 10, it will not have much impact. After that, overweight, when he lifts 20-25 kg, if any wrong postures are there, the first impact will be on his cervical region. Okay, which you can study from his report. It is there. In C6 there is a bulge. So have you studied the anatomy properly? Can you identify where is C1, C2, C3 cervical regions? Can you identify? No. So that is why today I am going to impart this knowledge. Second is the dorsal regions. Either they call it as thoracic because thoracic is here. Similarly, they name it as thoracic or dorsal. Okay. In that dorsal region, there are 12 discs. In that 12 disc, what can be possibility are there when a person is doing weightlifting, bodybuilding? At that time, disc compression, decompression, disc bulge, diffuse. Only to that extent possible. And where it will have the impact? On the lower regions. So L1 to L5. So the neck is transferring its weight to your thoracic region or dorsal region. From dorsal, it is transferring to lumbar regions. From lumbar, it is going to sacrum region and the pelvic region. Now in his case, if you see, after that the lower limbs, from the sacrum regions to lower limbs. Now he is having sciatica pain, so he is having some pain in the calf muscles. Sometimes he may feel a kind of numbness or he cannot lift his leg. These kind of symptoms may be there. Okay. Sometimes some kind of cramps may be there in his toes or in his legs or in his foot, sole, anywhere. And similarly in the pelvic region here where iliac artery is there, where there also he may have pain, acute pain. Okay, due to which he may feel more of pain in his lower regions.
These are the symptoms. Now, some people may have backache due to obesity. Okay, if you see, if their stomach is bulged, colons are bulged, at that time what will happen? That will also have impression over your lower back. So you should not decide that it is musculoskeletal disorder. Due to obesity also the problem may be there, or hyperacidity can also lead into musculoskeletal disorder. So there are various components which we have to understand, and the root cause we have to find. In this case, what I found the root cause, it is not the hyperacidity nor the obesity. It is only because of the disposture, not a right posture, disposture of lifting the weights. That is one. And secondly, it is a genetic gestational diabetes he is having, due to which it aggravated more. When diabetics are there, if you found, then low density lipoprotein will be high in his blood test. Understood? Now, I am going to address, just you see how I am doing. ವೀಕ್ಷಕರೇ, ಈಗ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ಇದು ಯಾವ ಥರ ಇರುತ್ತೆ ಅಂಟು. ಸೊ ಒಂದು ಡಯಾಬಿಟಿಸ್ ಕಾರಣ ಬಂದಿರೋದು ಇವ್ರ ಚಿಕ್ಕ ಹುಡುಗರು ನಿಂದು, ಇವ್ರಿಗೆ ಸ್ಟ್ರೆಸ್ ಇರ್ಬೋದು, ಇಲ್ಲಾಂದರೆ ಜೆನೆಟಿಕ್ ಇರ್ಬೋದು ಅಂತ ನಾನು ಹೇಳಿದ್ದೀನಿ. ಮೇನ್ಲಿ ಇವರ ತಂದೆಗೋ ತಾಯಿಗೋ ಯಾರಿಗಾವುದು ಈ ಥರ ಡಯಾಬಿಟಿಸ್ ಮಿಲೆಟಸ್ ಇದ್ದರೆ ಅದರಿಂದ ಇವ್ರಿಗೂ ಬಂದಿರ್ಬೋದು. ಇದು ಒಂದು ಕಾರಣ. ಎರಡನೇದು, ಇವರ ಬಾಡಿ ಬಿಲ್ಡರ್. ಇವರ ಬಾಡಿ ಬಿಲ್ಡ್ ಮಾಡಿರೋದನಿಂದ ಪೋಸ್ಚರ್ ಸರಿಯಾಗಿ ಇಲ್ಲ. ಒಂದು ಎಷ್ಟು ವೆಯ್ಟ್ ಇವರು ಲಿಫ್ಟ್ ಮಾಡಬೇಕು ಅದಕ್ಕೂ ಮೇಲೆ ಇವರು ಲಿಫ್ಟ್ ಮಾಡಿರೋದ್ರಿಂದ ಅದು ರಾಂಗ್ ಪೋಸ್ಚರ್ ಆಗಿ ಇವರಿಗೂ ಈ ಥರ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ ಟು ಒಂದು ಕಾಯಿಲೆ ಬಂದಿದೆ. ಅದು ಈಗ ನಾವು ಸರಿಪಡಿಸ್ತೀವಿ. ಮರ್ಮ ಚಿಕಿತ್ಸೆ ಯಾವ ಥರ ಕೆಲಸ ಮಾಡುತ್ತೆ? ಆಯುರ್ವೇದ ಇದೆ, ಆಯುರ್ವೇದದಲ್ಲಿ ಬಸ್ತಿ ಮಾಡ್ತಾರೆ, ಅವಗಾದ ಸ್ವೇದ ಮಾಡ್ತಾರೆ, ಶೋಧನ ಮಾಡ್ತಾರೆ. ಈ ಥರ ನಾನಾ ರೀತಿ ಇದು ಪಂಚಕರ್ಮದಲ್ಲಿ ಮಾಡೋದು ನಿಂದು ಕೆಲವ್ರಿಗೂ ಸರಿ ಹೋಗುತ್ತೆ. ಕಟಿ ಬಸ್ತಿ ಉಂಟು ಮಾಡೋ ಟೈಮಲ್ಲಿ ಕೆಲವ್ರಿಗೂ ಸರಿ ಹೋಗಲ್ಲ. ಈಗ ಇವ್ರ ವಿಷಯದಲ್ಲಿ ನೀವು ನೋಡಿದರೆ ಕಟಿ ಬಸ್ತಿ ಮಾಡಿದರೆ ಸರಿ ಹೋಗಲ್ಲ. ಕಾರಣ ಏನಂದರೆ, ಇದು ಒಂದು ಕಡೆ ಇದ್ದರೆ ಕಟಿ ಬಸ್ತಿ ಮಾಡ್ಬೋದು. ಲೋಯರ್ ರೀಜನ್ಸಲ್ಲಿ, ಲಂಬರ್ ರೀಜನ್ಸಲ್ಲಿ ಇದ್ದರೆ ಕಟಿ ಬಸ್ತಿ ಮಾಡ್ಬೋದು. ಕೆಲವ್ರಿಗೂ ತಡ್ಸ್ಕೊಳ್ಳೋದಕ್ಕೂ ತಾಕತ್ತಿರುತ್ತೆ, ಕೆಲವ್ರಿಗೂ ಇರಲ್ಲ. ಅದರಿಂದ ಮರ್ಮ ಚಿಕಿತ್ಸೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಮರ್ಮ ಚಿಕಿತ್ಸೆ ಅಂದರೆ ಏನು? ಮರ್ಮಸ್ಥಾನ. ಈಗ ನಮ್ಮ ಪೂರ್ತಿ ಮೈಯಲ್ಲಿ ಒಂದು 108 ಮರ್ಮಸ್ಥಾನ ಇದೆ, 72,000 ನಾಡಿಗಳಿದೆ. ಆ ನಾಡಿಗಳ ಮೇಲೆ ನಾವು ಮಾಡ್ತೀವಿ. ಈಗ ಅದರಲ್ಲಿ ಸಂಸ್ಕೃತ, ನಮ್ಮ ಆಯುರ್ವೇದದಲ್ಲಿ ಶ್ರೋತಾಸ್ತು ಹೇಳ್ತಾರೆ. ಶ್ರೋತಾಸ್ ಅಂದರೆ ಬ್ಲಡ್ ವೆಸಲ್ಸ್, ಎಲ್ಲಿಂದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೋ ಅದನ್ನೇ ಶ್ರೋತಾಸ್ತು ಹೇಳ್ತಾ ಇದ್ದಾರೆ. ಈಗ ಅವ್ರಿಗೂ ಕಾಲಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ನೋಡಿದರೆ ತುಂಬ ನಾಡಿಗಳು ಇದೆ, ಮೇನ್ ನಾಡಿಗಳು. ಅದು ಈಗ ಇದು ಬಂದು ಸಿಯಾಟಿಕಾ ಅಂತ, ಇಲ್ಲಿಂದು ಪಾದ ಕೆಳಗಡೆ ನಿಂದು ಸ್ಟಾರ್ಟ್ ಆಗುತ್ತೆ ಸೋಲ್ ಕಡೆ, ಅಲ್ಲಿಂದು ಈಗ ಸ್ಟ್ರೈಟ್ ಆಗಿ ಹೋಗುತ್ತೆ. ಅದು ಮೇಲೆ ಪೆಲ್ವಿಕ್ ರೀಜನ್ ವರೆ ಬರುತ್ತೆ. ಇದರಲ್ಲಿ ನೀವು ನೋಡಿದರೆ ಡಾರ್ಸಲ್ ಡಿಸ್ಟಲ್ ಆರ್ಟ್ರಿಸ್ಟ್ ಹೇಳ್ತೀವಿ, ಟಿಬಿಯಲ್ ಆರ್ಟ್ರಿ ಅಂತ ಹೇಳ್ತೀವಿ, ಸಫಿನಸ್ ನರ್ವ್ ಹೇಳ್ತೀವಿ, ಅದಾದಮೇಲೆ ಪಾಪ್ಯುಲೇಟಿಯಲ್ ಆರ್ಟ್ರಿ ಅಂತ ಹೇಳ್ತೀವಿ, ಅದಾದಮೇಲೆ ಇಲಿಕ್ ಆರ್ಟ್ರಿ ಅಂತ ಹೇಳ್ತೀವಿ. ಈ ಆರ್ಟ್ರೀಸಲ್ಲಿ ಯಾವತ್ತು ಈ ಬ್ಲಡ್ ವೆಸಲ್ಸ್ ಶ್ರೋತಾಸದಲ್ಲಿ ಬ್ಲಡ್ ಅಬ್ಸ್ಟ್ರಕ್ಷನ್ ಆಗ್ತಾ ಇದೋ, ವಾತ ಯಾವತ್ತು ಜಾಸ್ತಿ ಆಗಿದೋ ಬಾಡಿಯಲ್ಲಿ, ಅದರಿಂದ ಇವರಿಗೂ ನೋವು ಉಂಟಾಗುತ್ತೆ. ಸೊ ಅದೇ ಇವರಿಗಾಗಿದೆ. ಅದು ಈಗ ನಾನು ಸರಿಪಡಿಸ್ತಾ ಇದ್ದೀನಿ. ಸೊ ವಾಟ್ ಈಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಆರ್ ವಾಟ್ ಈಸ್ ನರ್ವಸ್ ಸಿಸ್ಟಮ್? ವೆನ್ ದೇರ್ ಈಸ್ ಅಬ್ಸ್ಟ್ರಕ್ಷನ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ಸ್ in your blood cells or in the blood vessels, at that time the nature will be vata dominant. Because of vata dominant, a person feels either cramp, numbness or pain on every joint. Okay, now how I am going to address this? Now you see. The sciatica nerve. He knew that he is having some obstructions, blood obstructions in the sciatica nerve. Okay, can he make it channelized in the vessel? Is it feasible? You people interns have completed 4 years, right? 4 and a half years. Can you say how to treat this?
when there is a blood obstruction, how we can treat this? Any doctor? So now, when we see any sewage line, every 10 feet or 15 feet there are chambers. Have you seen on the roads? Okay. If at particular point, center point, if any pipeline is blocked, what they do? They open the chamber. Wherever the flow is there, towards that flow they give pressure so that it can move. All the debris can be removed. So similarly, whatever the blood circulations are going, it is going to the brain. Unless the brain is not functioning, the motor sensory organ will dysfunction. So brain needs first oxygenated blood. So if it is obstructed in his legs or in his lower regions or in his dorsal regions, then motor sensory function from brain, it will not function. It will become dysfunction. Now I am giving pressure. ಈಗ ವೀಕ್ಷಕರೇ ನೋಡಿ, ಇದೇ ಸಿಯಾಟಿಕಾ ನರ್ವ್ ನಾವು ಹೇಳ್ತೀವಿ. ಇದು ಒಂದು ಶ್ರೋತ ಅಂದರೆ ಒಂದು ಪ್ಯಾಸೇಜ್, ಒಂದು ಬ್ಲಡ್ ವೆಸಲ್ ಪ್ಯಾಸೇಜ್. ಇಲ್ಲಿಂದು ಏನು ಬ್ಲಾಕ್ ಆಗಿದೋ ಈಗ ಇವರು ಕಿರ್ಚಾಡ್ತಾರೆ. ಇದು ನಾಡಿ ಮೇಲೆ ನಾವು ಯಾವತ್ತು ಕೈ ಇಡ್ತೀವೋ ಆ ಪರ್ಟಿಕ್ಯುಲರ್ ನಾಡಿ ಎಲ್ಲರಿಗೂ ಗೊತ್ತಾಗಲ್ಲ. ಇದಕ್ಕೂ ಕಲಿಬೇಕು ಚೆನ್ನಾಗಿ. ಈಗ ನಾನು ನಾಡಿ ಮೇಲೆ ಪ್ರೆಷರ್ ಕೊಡ್ತಾ ಇದ್ದೀನಿ. ಸಿಯಾಟಿಕಾ ನರ್ವ್ ಮೇಲೇ ನಾನು ಹೋಗ್ತಾ ಇದ್ದೀನಿ. ಅವ್ರಿಗೆ ನೋವಿದೆ, ಅವ್ರು ಕಿರ್ಚಾಡಲ್ಲ ಅಂದರೆ ಅವರು ಕಾಲಿನ ಮೇಲೆ ಇರ್ತಾರೆ. ಬಿಡಿ. ಆ್ಯಕ್ಚುಲಿ ಈ ಸೈಡ್ ನೋವಿದೆ ಸ್ವಾಮೀಜಿ. ಇರಲಿ, ನಾನು ಎಲ್ಲ ಸರಿಪಡಿಸ್ತೇನೆ. ಈಗ ಇಲ್ಲಿ ಬಂದರೆ ಇದು ಟಿಬಿಯಲ್ ಆರ್ಟ್ರಿ ಅಂತ ಹೇಳ್ತೀವಿ. ಇಲ್ಲಿ ಟಿಬಿಯಲ್ ನರ್ವ್ನೂ ಇದೆ. ಇದಕ್ಕೆ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ. ಸಫಿನಸ್ ನರ್ವ್ನು ಇದು ಜೊತೆಗೆ ಇದೆ. ಅದ್ರ ಪಕ್ಕದಲ್ಲಿ ಈ ಸೆಂಟ್ರಲ್ಲಿ ನೀವು ನೋಡಿದರೆ ಪಾಪ್ಯುಲೇಟಿಯಲ್ ಆರ್ಟ್ರಿ ಅಂತ ಇರುತ್ತೆ. ಇದರದ್ದು ವೇನು ಮುಂದ್ ಕಡೆ ಮಂಡಿ ಮೇಲೆ ಇರುತ್ತೆ. ತಡ್ಸ್ಕೊಳ್ತಾ ಆಗ್ತಾ ಇಲ್ಲ. ನಾನೇನು ಅಷ್ಟು ಪ್ರೆಷರ್ ಕೊಡ್ತಾ ಇಲ್ಲ, ಜಸ್ಟ್ ಮುಟ್ತಾ ಇದ್ದೀನಿ. ಅದ್ರ ಬ್ಲಡ್ ವೆಸಲ್ಸ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಎಲ್ಲಿಲ್ಲ ಬ್ಲಾಕ್ ಆಗಿದೋ ಅದನ್ನು ಸರಿಪಡಿಸ್ತಾ ಇದ್ದೀನಿ. ಆಯ್ತಾ? ಇದರಿಂದ ಬೇಗನೆ ಬ್ಲಡ್ ಸರ್ಕ್ಯುಲೇಟ್ ಆಗೋದಕ್ಕೂ ಶುರು ಆಗುತ್ತೆ. ಈಗ ಪಾಪ್ಯುಲೇಟಿಯಲ್ ಆರ್ಟರಿನಿಂದು ಸಫಿನಸ್ ನರ್ವ್ ಟು ಒಂದು ಜೊತೆಗೆ ಬರ್ತಾ ಇದೆ. ಇಲ್ಲಿ ಇದೆ ಸಫಿನಸ್ ನರ್ವ್, ಇಲ್ಲಿ ಇದೆ ಇಲಿಯಾಕ್ ಆರ್ಟರಿ. ಅದಕ್ಕೂ ನಾನು ಪ್ರೆಷರ್ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡಿದರೆ ಒಂದು ಮೈಲ್ಡ್ ಸ್ನ್ಯಾಪಿಂಗ್ ಸೌಂಡ್ ಬರುತ್ತೆ. ಯಾವತ್ತು ಅಬ್ಸ್ಟ್ರಕ್ಷನ್ ಇದೋ ಬೆರಳು ಫ್ರೀ ಆಗಿ ಹೋಗಲ್ಲ, ಅಲ್ಲಿ ಮೈಲ್ಡ್ ಅಬ್ಸ್ಟ್ರಕ್ಷನ್ಸ್ ಇರುತ್ತೆ. ನಾವು ಮುಂದೆ ಹೋಗೋದಕ್ಕಾಗಲ್ಲ. ಈಗ ನಾನು ನಿಮಗೂ ತೋರಿಸ್ತೀನಿ. ಈಗ ಇಲ್ಲಿ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಇದೆ. ಇಲ್ಲಿ ನೀವು ನೋಡಿದರೆ ಆ ಆಯಿಲ್ನು ಎಲ್ಲಿ ನಿಲ್ಕೊಳ್ಳುತ್ತೋ ಅದೆಲ್ಲ ಅಬ್ಸ್ಟ್ರಕ್ಷನ್ಸು. ಅಲ್ಲಿ ವಾತ ಡಾಮಿನೆಂಟ್ ಆಗಿದೆ. ವಾತ ತುಂಬ ಇರೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಬಲ್ಜ್ ಇದೆ ಒಳಗಡೆ, ಇಲ್ಲಿ ಬ್ಲಾಕ್ ಆಗಿದೆ. ಇದು ಟಿಬಿಯಲ್ ಆರ್ಟರಿ ಮೇಲೆ ಬ್ಲಾಕ್ ಆಗಿದೆ, ಟಿಬಿಯಲ್ ವೇನ್ ಮೇಲೆ ಬ್ಲಾಕ್ ಆಗಿದೆ. ಆಗ್ತಿಲ್ಲ ಸ್ವಾಮೀಜಿ. ಪರವಾಗಿಲ್ಲ, ನಿಧಾನವಾಗಿ ಮಾಡ್ತೀನಿ. ಸೊ ಈ ಥರ ಮಾಡಿದರೆ ಒಂದು 3-4 ದಿನ 2 ಸೆಷನ್ಸ್ ಮಾಡಿದರೆ ನೆಕ್ಸ್ಟ್ 5 ಇಯರ್ಸ್ಗೆ ಇವ್ರಿಗೆ ಏನು ತೊಂದರೆ ಬರಲ್ಲ. ನೋಡಿ, ನಾನು ನಿಧಾನವಾಗಿ ಪ್ರೆಷರ್ ಕೊಡ್ತಾ ಇದ್ದೀನಿ. ಆ ಥರ ಪ್ರೆಷರ್ ಏನು ಕೊಟ್ಟಿಲ್ಲ ಅವ್ರಿಗೂ. ಇದು ಒಂದು ಮಸಾಜೆ. ಈ ಮಸಾಜು ಅವ್ರಿಗೂ ಎಲ್ಲ ಆರ್ಟ್ರೀಸ್ನು ಓಪನ್ ಮಾಡುತ್ತೆ, ಎಲ್ಲ ವೇನ್ಸನ್ನು ಓಪನ್ ಮಾಡುತ್ತೆ, ಎಲ್ಲ ನರ್ವ್ಸ್ನು ಓಪನ್ ಮಾಡುತ್ತೆ. ಎಲ್ಲೆಲ್ಲಿ ಅಬ್ಸ್ಟ್ರಕ್ಷನ್ಸ್ ಇದೋ ಅದು ಒಂದೇ ಇಲ್ಲ. ಈಗ ಇವರಿಗೂ ಬೇವರು ಬರೋದಕ್ಕೂ ಶುರು ಆಗುತ್ತೆ. ಇಲ್ಲಿ ಅಬ್ಸ್ಟ್ರಕ್ಷನ್ ಆಗಿದೆ ಇಲಿಯಾಕ್ ಆರ್ಟರಿಯಲ್ಲಿ. ಇಲ್ಲಿ ನೀವು ಫೀಲ್ ಮಾಡ್ಬೋದು ಸ್ವಲ್ಪ. ನಿಮ್ಗೂ ಇಲ್ಲಿ ಸ್ನ್ಯಾಪಿಂಗ್ ಸೌಂಡ್ ಬರ್ತಾ ಇದಾ? ಬಿಹಾನ್ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಅದೇ ಬ್ಲಾಕ್ ಆಗಿರೋದು. ಅದರಿಂದ ನಿಮಗೂ ಬೆನ್ನೋವು, ಕಾಲು ನೋವು ಎಲ್ಲ. ಈಗ ನೀವು ಮುಟ್ಟಿ ನೋಡಿದರೆ ಇಲ್ಲಿ ಕೆಳಗಡೆ ನಾನು ಆಯಿಲ್ ಹಾಕಿಲ್ಲ. ಈಗ ಮುಟ್ಟಿ ನೋಡಿದರೆ ಅಲ್ಲಿ ಬೇವರು ಬಂದಿದೆ. ಜಸ್ಟ್ ಯು ಟಚ್. ಒನ್ ಆಫ್ ಯು ಕಮ್ ಅಂಡ್ ವಾಶ್ ಯುವರ್ ಹ್ಯಾಂಡ್ಸ್. ಜಸ್ಟ್ ಯು ಟಚ್. ದಿ ಸ್ವೆಟಿಂಗ್ ಹ್ಯಾಸ್ ಸ್ಟಾರ್ಟೆಡ್.
द टॉक्सिन्स आर कमिंग आउट. नीचे नीचे हाथ लगाओ. पसीना आ रहा है? हाँ, पानी पानी सा लग रहा है. ಸೊ ಈ ಥರ ನಾವು ಪ್ರೆಷರ್ ಕೊಡೋದ್ರಿಂದ ಬೇವರು ಈಚೆ ಬರುತ್ತೆ. ಸೊ ಈ ಥರ ನಾವು ಮಾಡೋದ್ರಿಂದ ಈಗ ಇವರ ಬ್ಲಡ್ ವೆಸಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿನ ಅಬ್ಸ್ಟ್ರಕ್ಷನ್ಸ್ ಇದೆ. ಇಲಿಯಾಕ್ ಆರ್ಟರಿ, ಸಫಿನಸ್ ನರ್ವ್ ಇದೆ, ಲಾಂಗ್ ನರ್ವ್ ಹೇಳ್ತೀವಿ ಬಾಡಿಯಲ್ಲಿ. ಅದು ಸಫಿನಸ್ ನರ್ವ್ ಹಿಪ್ ವರೆ ಹೋಗುತ್ತೆ. ಅದೇ ರೀತಿಯಾಗಿ ಇದು ಒಂದು ಕಡೆ ಮಾಡಿದರೆ ಸರಿಯಾಗಿ ಹೋಗಲ್ಲ. ಅದರಿಂದ ಎರಡನೇ ಕಾಲಿಗೂ ನಾವು ಮಾಡಬೇಕು. ಕಾರಣ ಏನು ಅಂದರೆ ನಮ್ಮ ಬಾಡಿ ನೋಡಿದರೆ, ನಮ್ಮ ಎಲ್ಲ ನರ್ವಸ್ ಸಿಸ್ಟಮ್ಸ್ ನೋಡಿದರೆ ಕ್ರಾಸ್ ಆಗಿದೆ. ಒಂದೊಂದು ವೆಸಲ್ ಕ್ರಾಸ್ ಆಗಿ ಹೋಗುತ್ತೆ. ಬ್ಲಡ್ ವೆಸಲ್ಸ್ ನೀವು ನೋಡಿದರೆ ಒಂದು ನರ ರೈಟ್ಗೆ ಹೋಗುತ್ತೆ, ಒಂದು ಲೆಫ್ಟ್ಗೆ ಹೋಗುತ್ತೆ. ಅದರಿಂದ ಒಂದು ಕಡೆ ಮಾಡಿದ್ರೇ ಸಾಕಾಗಲ್ಲ, ಎರಡನೇ ಕಡೆ ಮಾಡಿದ್ರೇ ಎಲ್ಲಾವುದು ಇಂಟರ್ಸೆಕ್ಷನ್ ಪಾಯಿಂಟ್ಸಲ್ಲಿ ಸೆಂಟ್ರಲ್ಲಿ ಲಂಬರ್ ರೀಜನು, ಸ್ಯಾಕ್ರಮ್ ರೀಜನು ಅಲ್ಲಿ ಬ್ಲಾಕ್ ಆಗಿದ್ದರೆ ಇದು ಸರಿಪಡಿಸುತ್ತೆ. ಸೊ ನಾವು ವಾಟ್ ಐ ಸೆಡ್ ಇಸ್ our body is like cross because all the blood vessels like nadis, it is going in different dimensions you can see. Even in your hands you can see it will overlap. Okay, so like that the entire body from top to toe you will have these cross sections. In any cross sections, if blood vessel is blocked, then this is the way we should not do only for one part of the body. We have to address the other part of the body. Okay, now I am giving pressure from the sciatica nerve. Can you see the oil here? It means vata dominant. So oil, either it should penetrate inside when we apply, okay, or if it is retained at that particular point, means there is vata dominant. Because of that, blood is not circulating. See, now the tibial artery is completely blocked. It is not moving. ಇಲ್ಲ ಬಿಡ್ತೀನಿ. Then next, the saphenous nerve is also like that. Femoral is also like that. Here we have tibial, sciatica nerve, saphenous nerve, and femoral. After that, popliteal and iliac. Okay, all these arteries and veins are here. So all these are blocked. ನೋಡಿ ಅವರು ಎಷ್ಟು ಕಚ್ಚಾಡ್ತಾ ಇದ್ದಾರೆ. ಸೊ ಇವರು ಎಷ್ಟು ವರ್ಷದಿಂದ ಇದು ಕಷ್ಟಪಡ್ತಾ ಇದ್ದಾರೆ. ವೀಕ್ಷಕರೇ, ಇದು ಯಾವುದೋ ಹಾಸ್ಪಿಟಲ್ ಹೋಗಿದ್ರೇನು ಸರ್ಜರಿ ಹೇಳ್ತಾರೆ. ಸರ್ಜರಿ ಆದಮೇಲೆ ಪರ್ಮನೆಂಟ್ ವೀಲ್ ಚೇರ್. ಇದಕ್ಕೂ ಸಮಾಧಾನ ಎಲ್ಲಿನೂ ಇಲ್ಲ. ಕೆಲವ್ರಿಗೂ ಸರ್ಜರಿ ಮಾಡಿದರೆ ನೀ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಇಲ್ಲಾಂದರೆ L4 L5 ಸರ್ಜರಿ ಮಾಡ್ತಾರೆ. ಖಂಡಿತವಾಗಿ ಆ ಪೇಷಂಟು 1% ಪೇಷಂಟ್ ಔಟ್ ಆಫ್ 100 ಸಕ್ಸಸ್ ಆಗುತ್ತೆ. ಮಿಕ್ಕಿದು 99% ಇದರ ಅವ್ರು ನಡೆಯೋದಕ್ಕಾಗಲ್ಲ, ಇಲ್ಲಾಂದರೆ ವೀಲ್ ಚೇರಲ್ಲಿ ಇರ್ತಾರೆ, ಇಲ್ಲಾಂದರೆ ಪರ್ಮನೆಂಟ್ ಬೆಡ್ ರಿಡನ್ ಆಗಿಬಿಡ್ತಾರೆ. ಸೊ ಈಗ ನಾವು ಮಾಡೋದ್ರಿಂದ ಇದು ಕಾಸ್ಟ್ ಎಫೆಕ್ಟಿವ್. ಫಸ್ಟು ಅಷ್ಟು ಖರ್ಚಾಗಲ್ಲ, ಇನ್ನೊಂದು ಪರ್ಮನೆಂಟ್ ಕ್ಯೂರ್. ಆಯ್ತಾ? ವಯಸ್ಸಾಗಿನ ಮೇಲೆ ಸ್ವಲ್ಪ ಏಜ್ ರಿಲೇಟೆಡ್ ಇಶ್ಯೂಸ್ ಬಂದರೆ ಅದು ಬೇರೆ ವಿಚಾರ. ಬಟ್ ಚಿಕ್ಕ ವಯಸ್ಸಲ್ಲಿ ಅವರು ಸರಿ ಆದಮೇಲೆ ಅವರು ಪ್ರಾಪರಾಗಿ ವಾಕ್ ಮಾಡಿಕೊಂಡು, ಜಾಗ್ ಮಾಡಿಕೊಂಡು, ಅವರವರು ಕೂತ್ಕೊಂಡು ಕೆಲಸ ಮಾಡೋದು ಬಿಟ್ಟು ಸ್ವಲ್ಪ ಎದ್ದು ಓಡಾಡ್ತಾ ಇದ್ದರೆ ಅವ್ರಿಗೆ ಏನು ಸಮಸ್ಯೆಗಳು ಬರಲ್ಲ. ಇದು ಪರ್ಮನೆಂಟ್ ಸೊಲ್ಯೂಷನ್. ಇದಾದ್ಮೇಲೆ ನೀವು ನೋಡ್ಬೋದು
ಮರ್ಮ ಚಿಕಿತ್ಸಾ ಮಾಡೋರು ಏನು 1,000 ತೊಗೋಬೋದು, 2,000 ತೊಗೋಬೋದು, ಈ ಥರ ಎಲ್ಲ ಅಂದ್ಕೊಳ್ತಾರೆ. ಈಗ ನನಗೂ 56 ವಯಸ್ಸಾಯಿತು. ಈಗ ನಾನು ಕೊಡೋ ಪ್ರೆಷರು ನೀ ಕೊಡೋದಕ್ಕಾಗಲ್ಲ. ನೀವು ನೋಡಿ, ಆ ಕಾಲು ಇಟ್ಕೊಳ್ಳಿ. ಈಗ ಪಾಂಪ್ ಹಾಕೊಳ್ಳು. ಗುಡ್. Now you touch and feel how much heat is generated. Now the circulation has started. Okay. Free body. Mind no free agidi. ಇದೇ ರೀತಿಯಾಗಿ ಇನ್ನೊಂದು ಕಡೆನೂ ನಾನು ಮಾಡ್ತೀನಿ. ಆಯಿಲ್ ಆ ಕಾಲನ್ನ ಇಟ್ಕೊಳ್ಳಿ. ಯು ಸ್ಟ್ಯಾಂಡ್ ದೇರ್. ಓಕೆ, ಇದು ಈಗ ನಾವು ಸಿಯಾಟಿಕಾ ಪ್ರಾಬ್ಲಮ್ನು ಅಡ್ರೆಸ್ ಮಾಡಿದ್ದೀವಿ. ನೆಕ್ಸ್ಟ್ ನಾನೀಗ ಅವ್ರದ್ದು ಸ್ಪೈನ್, ಸರ್ವೈಕಲ್, ಡಾರ್ಸಲ್, ಲಂಬರ್, ಸ್ಯಾಕ್ರಮ್ ಇದು ಮಾಡಿ ತೋರಿಸ್ತೀನಿ. ಸ್ಟೂಡೆಂಟ್ಸ್, now you can see he has toxins in the form of sweating. It has come. So from all the 9 holes of the body, it will come out. Okay, accumulated toxins. Now, any pain right from the cervical up to the sacrum, if a person claims that he is having pain, it can be either due to brain, okay, or due to sciatica. Only 2 options. Okay, how it will radiate, why it will radiate, this is the question. Here, due to stress, when a person thinks more or having insomnia, never sleeps at night, or habitual of watching iPhones or smartphones overnight, Instagrams, all this will relate to brain. Grey and white matter at the center will be over, okay, and it will dry out. When it dry out, motor sensory functions will stop. Due to that, this problem appears. This is one. Second, riding of bikes, cycles in the bumping roads. That is second. Third, a person who sits for long or stands for long, that person may also have this kind of issues. Okay, musculoskeletal disorders. Then fourth, junk foods. Eating more and more of oily foods, pizza, pasta, like that will lead into spike of cholesterols in the body. Again, it may lead into stroke or triglycerides in the heart or low density lipoprotein in the renal organs. That will have impact on the body. Okay, then hyperacidity. It can be either due to stress or non-physical work. Okay, that or otherwise excess of thinking, due to which indigestion, fatty liver, obesity, weight gaining, then this problem may be there. And fourth and last, which all you should learn, because you all are young, you should not waste your energy. The energy is what? Leukocytes. Do you know what is leukocytes? WBC. Okay, so what happens, your perception is the first thing which is the preventive for your
good sides. When you look at something and if you feel I want to achieve that, okay, you can have passion, but it should not be beyond your limits. And some people, youngsters, what they do is when they go, they get attracted with the girls, peers. Oh, she's beautiful, she should be my life partner, and keep on thinking over her. Without their knowledge, leukocytes will be discharged through urine. It will be evacuated. The very same logic is applicable for the girls also. They should not have. So such patients I have seen for the past 20 years in my life. ಈಗ ವೀಕ್ಷಕರೇ, ನಾನು ಹೇಳೋದು ಏನು ಅಂದರೆ, ಈ ಬೆನ್ನೋವು ಬರೋದಕ್ಕೆ ಕಾರಣ ಒಂದು ಸ್ಟ್ರೆಸ್ ಆಗಿರ್ಬೋದು, ಅದರಿಂದ ತಲೆಯಲ್ಲಿ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗಿ ಅಲ್ಲಿ ವಾತ ಜಾಸ್ತಿ ಆಗಿ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಅದರಿಂದ ಸ್ಟ್ರೋಕ್ ಹೊಡಿಬೋದು. ಇಲ್ಲ ಅಂದರೆ ಅವ್ರು ತಿನ್ನೋದು ಜೀರ್ಣ ಆಗ್ತಾ ಇಲ್ಲ ಅಂದರೆ ಫ್ಯಾಟಿ ಲಿವರ್ ಬರ್ಬೋದು. ಅದನ್ನು ಬಿಟ್ಟರೆ ಸ್ಟ್ರೆಸ್ನಿಂದ ನಿದ್ರೆ ಬರ್ತಾ ಇಲ್ಲ ಅಂದರೆ ಇನ್ಸೋಮಿನಿಯಾ ಅಂತ ಹೇಳ್ತೀವಿ, ಅದರಿಂದನೂ ಅವ್ರಿಗೆ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗಿ ಅದರಿಂದ ಕತ್ತಲ್ಲಿ ನೋವು ಬರ್ಬೋದು. ಕತ್ತಿನಿಂದ ಅದು ಇದು ಎಕ್ಸ್ಪ್ಯಾಂಡ್ ಹಾಕ್ಕೊಂಡು ಕೆಳಗಡೆ ಲೋವರ್ ಲಿಮ್ಸ್ವರೆಗೆ ಹೋಗ್ಬೋದು. ಅದನ್ನು ಬಿಟ್ಟರೆ ಕೆಲವ್ರಿಗೂ ಮೋಟರ್ ಬೈಕ್ ಎಷ್ಟು ತುಂಬ ಓಡಿಸ್ತಾ ಇದ್ದಾರೋ ಬಂಪಿಂಗ್ ರೋಡ್ನಿಂದನೂ ಸರ್ವೈಕಲ್ ಪ್ರಾಬ್ಲಮ್ನು ಲಂಬರ್ ಸ್ಪೈನ್ ಪ್ರಾಬ್ಲಮ್ನು ಬರೋದಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟರೆ ಇನ್ನೂ ಬೇರೆ ಏನು ಕಾರಣ ಇರ್ಬೋದು ಅಂದರೆ ಒಬೆಸಿಟಿ. ತಿಂತಾ ಇರೋದು ಹೊಟ್ಟೆ ತುಂಬಿಸ್ಬಿಟ್ಟು ಕಾಲನ್ನು ಬಲ್ಜಾಗಿಬಿಟ್ರೆ ಕಾಲನ್ನೆಲ್ಲ ಆವತ್ತು ಅದು ಇಂಪ್ಯಾಕ್ಟು ಲೋವರ್ ಸ್ಪೈನಲ್ಲಿ ಬರ್ಬೋದು. ಇದನ್ನು ಬಿಟ್ಟರೆ ಕೆಲಸ ಕೂತ್ಕೊಂಡು ಮಾಡ್ತಾ ಇರೋರು, ಇಲ್ಲ ನಿಲ್ಕೊಂಡು ತುಂಬ ಟೈಮ್ ಮಾಡ್ತಾ ಇರೋರ್ಗು ಸಿಯಾಟಿಕಾ ನರ್ವ್ನಿಂದನೂ ಸಫಿನಸ್ ನರ್ವ್ನಿಂದನೂ ಬ್ಲಡ್ ಅಬ್ಸ್ಟ್ರಕ್ಷನ್ ಆಗಿ ಕೈಕಾಲು ಮೂವ್ಮೆಂಟ್ ಇಲ್ಲ ಅದರಿಂದ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗಿ ಈ ನೋವುಗಳು ಬರ್ಬೋದು. ಫೈನಲ್ ಆಗಿ ಏನಾದರೂ ಬೇರೆ ಕಾರಣ ಇದ್ದರೆ ಅಂದರೆ ಚಿಕ್ಕ ಹುಡುಗರಿಗೂ ಚಿಕ್ಕ ಮಕ್ಕಳಿಗೂ ಕಿಶೋರಾವಸ್ಥೆಯಲ್ಲಿ ಇರೋರಿಗೂ ಒಂದೇ ವಿಚಾರ ಹೇಳ್ತಾ ಇದ್ದೀನಿ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಕೆಟ್ಟ ವಿಚಾರ ಮನಸ್ಸಲ್ಲಿ ತೊಗೊಂಡ್ರೆ ನಿಮಗೂ ಬೆನ್ನು ನೋವು ಬರೋದಕ್ಕೂ ತುಂಬ ಅವಕಾಶ ಇದೆ. ಅದರಿಂದ ನಿಮಗೂ WBC ವೈಟ್ ಬ್ಲಡ್ ಕಾರ್ಪಸಲ್ಸ್ ಹೇಳೋದು ಡಿಸ್ಚಾರ್ಜ್ ಆಗುತ್ತೆ ಯೂರಿನಲ್ಲಿ, ಅದು ಆಗೋದು ನಿಮ್ಗೆ ಗೊತ್ತೂ ಆಗಲ್ಲ. ಅದರಿಂದ ಬೆನ್ನು ನೋವು ಬರೋದಕ್ಕೂ ಅವಕಾಶ ಇದೆ. ಅದರಿಂದ ದಯವಿಟ್ಟು ಯಾರ್ಯಾರೆಲ್ಲ ವೀಕ್ಷಕರು ನೋಡ್ತಾ ಇದ್ದೀರೋ ಪರ್ಫೆಕ್ಟಾಗಿ ನಿಮ್ಮ ಮೇಂಟೈನ್ ಮಾಡಿ, ನಿಮ್ಮ ಬಾಡಿನೋ ನಿಮ್ಮ ಪರ್ಸೆಪ್ಷನ್ ನೋಡೋ ದೃಷ್ಟಿನೋ ಚೆನ್ನಾಗಿ ಇಟ್ಕೊಳ್ಳಿ. ಬೇರೆ ಯಾವುದು ಕೆಟ್ಟ ವಿಚಾರ ತರಿಸೋದು ಬೇಡ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕತ್ತನಿಂದ ಇವ್ರಿಗೂ ಶುರು ಮಾಡ್ತೀನಿ. ಈ ಪೇಷಂಟ್ಗೂ ಬಂದಿರೋದು ಕಾರಣ ಇವರ್ ಬಾಡಿ ಬಿಲ್ಡರ್, ಅದರಿಂದ ಇವ್ರಿಗೂ ಬಂದಿರೋ ಕಾರಣ ಇದೆ. ಅದರಿಂದ ಕತ್ತೆಲ್ಲ ಸ್ವಲ್ಪ ಕಂಪ್ರೆಸ್ ಆಗಿದೆ. Now here, this is C1. If you see his neck region, it is very small. It means what? Compare your neck with his. Can you see? Yours is big and whereas his is small. So all the disc from cervical 1 to 6 and 7, it become compressed. Correct? So his height is reduced. One thing. Second, compression. So where the nerve, when a compression is in the disc, how the nerve functions? It will touch the next disc. So C1 nerve will touch the C2, C2 will touch the C3. Likewise, subsequently it will touch. In such cases where there is a compression and nerve compressions are there, because there is no space, nerve should be straight. When it compresses the second disc, third disc, fourth disc, then that will be called as cervical spondylitis. Okay, this is C1, C2, C3, C4, C5, C6, 1 and C7. Like that it comes. Okay, now I am giving pressure. With this, it will decompress. In next 3-4 days, you can see little bit his neck will extend. ಈಗ ನಾನು ಕತ್ತಕ್ಕೂ ಇವ್ರಿಗೂ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಈ ಕತ್ತು ಭಾಳ ಚಿಕ್ಕದಾಗಿದೆ. ಇವ್ರಿಗೂ ಸರ್ವೈಕಲ್ 1 ಇಂದ ಸರ್ವೈಕಲ್ 7 ವರೆಗೆ ನೀವು ನೋಡಿದರೆ
ಎಲ್ಲ ಡಿಸ್ಕ್ ಕಂಪ್ರೆಷನ್ ಆಗಿದೆ. ಆ ಕಂಪ್ರೆಷನ್ನಿಂದ ಇವರಿಗೂ ಕತ್ತು ನೋವು ಒಂದೇ ಇಲ್ಲ, ಇದು ಬಂದು ಸಬ್ಕ್ಲಾವಿಯನ್ ಆರ್ಟ್ರೀಸ್ ಇಲ್ಲಿ ಬರುತ್ತೆ ಶೋಲ್ಡರ್ ರೀಜನ್ಸಲ್ಲಿ, ಅದೆಲ್ಲ ಬ್ಲಾಕ್ ಆಗಿದೆ. ಅದರಿಂದ ಇವರಿಗೂ ಒಂದು ಕೈ ಎತ್ತೋಕ್ಕೂ ಆಗ್ತಾಯಿಲ್ಲ. ಅದು ನಾವು ಸರಿಪಡಿಸಿ. ಈ ಕಡೆ ನೀವು ನೋಡಿದರೆ ಅವ್ರಿಗೂ ಬಲ್ಜ್ ಇದೆ, ಇದನ್ನು ನಾವು ಸರಿಪಡಿಸಬೇಕು. ಸ್ಕ್ಯಾಪ್ಲರ್ ರೀಜನಲ್ಲಿ ಬಲ್ಜ್ ಇದೆ, ಅದನ್ನು ನಾವು ಸರಿಪಡಿಸಬೇಕು. Now this is T1 or D1, okay, dorsal 1. So this disc, if when I put my fingers here, there is a bulge. Can you see? Disc bulge. So next level, again, see this finger is going very freely, and whereas this one little hard to move, and it is going above the disc. When it is going above the disc means that disc is bulged. It should go parallelly and equally. Now you see it is going above, whereas it is going deep. Can you see? So this I have to manipulate. Now I am doing stimulation. When I go straight, it is stimulation. Now I have to manipulate this bulge. How I will manipulate? Here, open. ಈ ಥರ ನಾವು ಮ್ಯಾನಿಪುಲೇಷನ್ ಮಾಡ್ತಾ ಇದ್ದೀವಿ ಇವ್ರಿಗೂ. ದೆನ್ ಆಫ್ಟರ್ T1, next is T2. Here also bulge is there and compression is also there. Then after that it is not moving to T3. Here complete obstruction. Okay, I have not reached up to the scapula border. In T3 also, D3 also is having the obstructions, so it will have impact over his peripheral regions. Understand? Whenever there is D1 or D2 where there is a blood obstructions, then in the peripheral hands there may be numb, cramp or something may take place. So that is what the significance of that. Secondly, when there is an obstruction in T2, exactly T2 T3 or D2 D3, in that case the person is already affected by COVID or any foreign bodies. Understood? ನಿಮಗೂ ಕೋವಿಡ್ ಆಯ್ತಾ? ಇಲ್ಲ ಸರ್, ಇಲ್ಲ ಸ್ವಾಮೀಜಿ, ವ್ಯಾಕ್ಸಿನ್ ತೊಗೊಂಡಿದ್ದೀರಾ? ಸೊ ಇವ್ರಿಗೆ ಆಗಿದೆ, he had, but which was not noticed, and when he had vaccine will also have adverse impact on D2 D3. ಅದಾದಮೇಲೆ 3 ಚೆನ್ನಾಗಿದೆ, 4 ಚೆನ್ನಾಗಿದೆ, 5 ಚೆನ್ನಾಗಿದೆ. ಈಗ ವೀಕ್ಷಕರೇ, ನೀವು ನೋಡಿದರೆ ನಾನು ಅಷ್ಟು ಪ್ರೆಷರನ್ನು ಕೊಡ್ತಾ ಇಲ್ಲ, ನನಗೆ ಎಷ್ಟು ಬೆವರು ಬರ್ತಾ ಇದೆ ನೀವು ನೋಡಿ, ಅಷ್ಟು ಇವ್ರ ಮೈಯಲ್ಲಿ ಸಮಸ್ಯೆಗಳು ಇದೆ. ಯಾವತ್ತೂ ಒಂದು ಪೇಷಂಟ್ ಮೈಯಲ್ಲಿ ಸಮಸ್ಯೆ ಇದೋ ಆವತ್ತು ನಾವು ಮೈಲ್ಡಾಗಿ ನಾವು ಪ್ರೆಷರ್ ಮಾಡಿದರೆ ಮರ್ಮ ಚಿಕಿತ್ಸೆಯಲ್ಲಿ ನಮಗೂ ಬೆವರು ತುಂಬ ಬರುತ್ತೆ. ನಮಗೆ ಬೆವರು ಬಂದರೆ ಇವರು ಸರಿ ಆಗ್ತಾ ಇದ್ದಾರೆ ಅಂತ ಅರ್ಥ. ನಾವು T4 over, T5, T6, here again bulge, everything on his left side. T7, T8, T9 distended, bulge and distended. You see how much my fingers are distended. T9, T10, T11 and T12. Where rib cage ends, it is over. Dorsal is over. Dorsal or thoracic region is over. So here we have to manipulate T3 and T5. After rib cage is over, from here L1, L2, L3, again there is a diffuse. Is Rekha is there? She is having the report. You can see. Or in your hands, if you have typed report, you can see L3, L4, here also bulge, complete bulge and distended, and L5 also the very same, bulge and distended and sacrum 1. So now I will contemplate on lower regions. ಈಗ ನಾನು ಲಂಬರ್ ರೀಜನ್ ವರ್ಕ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ಬಲ್ಜ್ ಇದೆ. ಈಗ ನೋಡಿ L1,
L2 ಇದೆಲ್ಲ ಡಿಸ್ಟೆಂಟಾಗಿ ಬಲ್ಜ್ ಆಗಿದೆ. L3 ಕಂಪ್ಲೀಟ್ ಬಲ್ಜ್ ಇದೆ. ಲೆಫ್ಟ್ ಪಾರ್ಟಲ್ಲಿ ನೋಡಿದರೆ ಇದಕ್ಕೂ ನಾವು MRI ಬೇಕಿಲ್ಲ, ನಮ್ಮ ಕೈಯೇ ಸಾಕು. ಇದೇ ಮರ್ಮಚಿಕಿತ್ಸೆ ಒಂದು ಮಹಿಮೆ. ಡಿಸ್ಟೆಂಟ್ ಆಗಿದೆ. L4 ಬಲ್ಜ್, L5 ಆಲ್ಸೋ ಡಿಸ್ಲೊಕೇಶನ್ ಆ್ಯಂಡ್ ಬಲ್ಜ್. ವೀಕ್ಷಕರೇ, ಈಗ ನೋಡಿದಿರಲ್ವಾ ಎಷ್ಟು ಪ್ರೆಷರ್ ಒಂದು ಮರ್ಮ ಚಿಕಿತ್ಸೆಯಲ್ಲಿ. ಅವರ ಮರ್ಮ ಪಾಯಿಂಟ್ಸ್, ನಾಡಿಗಳು, ಶ್ರೋತಾಸ್ ಅದು ಓಪನ್ ಮಾಡಬೇಕಂದ್ರೆ ಅಷ್ಟು ಪ್ರೆಷರ್ ಕೊಡಬೇಕಾಗತ್ತೆ. ಈಗ ಇವರು ಸದಾಶಿವ ಅವರು ನನ್ನ ಹತ್ರ 9 ವರ್ಷನಿಂದ ಟ್ರೈನಿಂಗ್ ಪಡಿಸಿದ್ದಾರೆ. ಇವರ ಕೈ ಇಟ್ಟರೆ ಸಾಕು ಎಲ್ಲ ರೋಗಿಗಳಿಗೂ ರೋಗ ನಿವಾರಣೆ ಆಗುತ್ತೆ. ಅಷ್ಟು ಇವರು ಒಂದು ಒಳ್ಳೆ ಡಾಕ್ಟ್ರಟ್ಟೆ ಹೇಳ್ಬೋದು. ಇವರ್ ಅನಾಟಮಿ ಓದಿಲ್ಲ, ಇಲ್ಲಾಂದರೆ BMS ಓದಿಲ್ಲ, MBBS ಓದಿಲ್ಲ, ಬಟ್ ಇವತ್ತಿವರೆಗೂ ಅನಾಟಮಿ ಏನು ಅಂದರೆ ಅದು ಗೊತ್ತಿದೆ. ಫಿಸಿಯಾಲಜಿ, ಪ್ಯಾಥಾಲಜಿ ಏನಂಟು ಗೊತ್ತಿದೆ. ನಿಮ್ಮ ಮಕ್ಕಳನ್ನು ನಮ್ಮ ಹತ್ರ ಬಂದು ಕಲಿಬೋದು. ನಿಮ್ಮ ಮನೆಯಲ್ಲಿ ನಿಮಗೂ ಸೇವೆ ಮಾಡ್ಬೋದು. ಪದೇ ಪದೇ ಇಲ್ಲಿ ಬಂದು ಖರ್ಚು ಮಾಡಿಕೊಂಡು ನೀವು ನಿಮ್ಮನ್ನು ಸರಿಪಡಿಸ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಇದು ಬಂದು ಕಲಿತ್ಕೊಂಡು ನಿಮ್ಮ ಮಕ್ಕಳು ನಿಮ್ಮ ಮೇಲೆ ಪ್ರಯೋಗ ಮಾಡಿದರೆ, ವೃದ್ಧರ ಮೇಲೆ, ಅವರೆಲ್ಲ ಸರಿ ಹೋಗ್ತಾರೆ. ಸೊ ಅದರಿಂದ ನಾನು ಎಲ್ಲರಿಗೂ ಬೇಡ್ಕೊಳ್ಳೋದೇನು ಅಂದರೆ ಬಂದು ಕಲಿ, ಬಂದು ನೋಡಿ ಯಾವ ಥರ ಟ್ರೀಟ್ಮೆಂಟ್ ಆಗ್ತಾಯಿದೆ, ಎಷ್ಟು ಕಷ್ಟಪಡಬೇಕು ಒಂದು ಪೇಷಂಟ್ನ ಸರಿಪಡಿಸೋಕ್ಕೂ. ಈಗ ಆಯಿಲ್ ಅಬ್ಸಾರ್ಬ್ಡ್, there is no oil in the body. So this is what, how we are penetrating where there is lack of cartilage, whether in this knee or any part of the body. There with oil we penetrate the oil into that organ. Okay. How you feel now, ವಿಹಾನ್? ಪರವಾಗಿಲ್ಲ ಅನಿಸ್ತದೆ, ಫ್ರೀ ಆಗಿದೆ. ಈಗ 2 ಕಾಲನ್ನು ಮಡಚಿ, ನಿಮ್ಮ 2 ಕೈನಿಂದ ಅದು ಮುಟ್ಟಿ, ಕ್ಯಾಚ್ ಹೋಲ್ಡ್ ಮಾಡಿ. ಹಾಂ, ಎಲ್ಲಾವುದು ನೋವು ಬರ್ತಾಯಿದ್ದಾ? ಈ ಥರ ಇಟ್ಕೊಳ್ಳಿ. ಹಾಂ, ಈಗ ಇದು ಕೈ. ಹಾಂ, ಈಗ ಯಾವ ಥರ ಇದೆ? ಗ್ರೇಟ್ ಸ್ವಾಮೀಜಿ, ಇದು ಮಾಡೋಕ್ಕಾಗ್ತಾ ಇರಲಿಲ್ಲ. ಸರ್, ಈಗ ನೀವು ತಲೆನೇ ಎತ್ತಿ, ಮೇಲ್ಗಡೆ ತಲೆ ಎತ್ತಿ ಇಟ್ಕೊಂಡೆ. ಇಲ್ಲಿ ಸ್ವಲ್ಪ ಇದ್ದಂಗೆ ಆಗ್ತದೆ. ಅದು ನಾನು ಸರಿ ಮಾಡಿಸ್ತೀನಿ. ತಲೆ ಎತ್ತಿ, ಎಷ್ಟು ಆಗುತ್ತೋ ಅಷ್ಟು ಸಾಕು, ಆಯಿತಾ? ಇದು ಏನು ಹೇಳ್ತಾರೆ, ಧನುರಾಸನ. ಬಿಡಿ. ಓಕೆ. ನಾವು ಮಿಕ್ಸರ್ ಈಗ ನೋಡಿದರೆ ಅವ್ರಿಗೂ ಇಲ್ಲಿ ತೊಡೆಯಲ್ಲಿ ಅವ್ರಿಗೂ ನೋವಾಗ್ತಾ ಇದೆ. ಇಲ್ಲಿ ಬರೋದು ಸಫಿನಸ್ ನರ್ವ್, ಸಿಯಾಟಿಕಾ ನರ್ವ್ ಆ್ಯಂಡ್ ಇಲಿಯಾಕ್ ಆರ್ಟ್ರಿ. ಇದು 3 ಆರ್ಟ್ರೀಸು ಬ್ಲಾಕ್ ಆಗಿದೆ. ಅದರಿಂದ ಇಲ್ಲಿ ಅವ್ರಿಗೂ ಇನ್ನೂ ಸ್ವಲ್ಪ ಮಾಡಿದರೆ ಬೆಡ್ ನೋವೇ ಇರಲ್ಲ. ಆಯಿಲ್ ಕೊಡಿ. ಸೊ ನಾವು ಮಾಡೋ ಪ್ರೆಷರ್ಗೂ ಗ್ಲೌಸ್ನು ಒಟ್ಟೋಗುತ್ತೆ. ಸೊ ಆಫ್ಟರ್ ದಿಸ್ ಯು ಪೀಪಲ್ ಹ್ಯಾವ್ ಟು ಅಪ್ಲೈ ಯುವರ್ ಹ್ಯಾಂಡ್ಸ್, ಎವ್ರಿ ಒನ್ ಆಫ್ ಯು. ದೆನ್ ದೆರ್ ಈಸ್ ನೋ ನೀಡ್ ಫಾರ್ ಸೆಕೆಂಡ್ ರೌಂಡ್ ಟು ಡೂ. ಹಿ ಮೇ ಬಿ fine with this. Okay. When we join hands, we can achieve any heights. ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಬ್ಲಾಕ್ ಆಗಿದೆ. ಪಾಪ್ಯುಲೇಟಿಯಲ್ ಆರ್ಟ್ರಿ, ಸಫಿನಸ್ ನರ್ವ್ ಆ್ಯಂಡ್ ಇಲಿಯಾಕ್ ಆರ್ಟ್ರಿ.
ಈಗ ಮಡಚಿ ಇನ್ನೊಂದು ಸತಿ ಕೈ ಇಟ್ಕೊಳ್ಳಿ. ಈಗ ಅವರೇ ಎಷ್ಟು ಇಟ್ಕೊಂಡಿದ್ದಾರೆ ಈಗ ನೋಡಿ. ತಲೆ ಎತ್ತಿ. ಹೌ ಯು ಫೀಲ್ ನೌ ವಿಹಾನ್? ಗುಡ್. ಬೆಸ್ಟ್. ಹಾಂ, ಈಗ ಬಿಡಿ. ಈಗ ಸ್ಟ್ರೈಟಾಗಿ ಮಲಗಿ. ಈಗ ನಾವು ಪೆಲ್ವಿಕ್ ಏರಿಯಾ ಅಂದರೆ ಈ ಪೆಲ್ವಿಕ್ ಸ್ಟ್ರಕ್ಚರ್ ಜಾಯಿಂಟ್ಸು, ಇದರಿಂದ ಬಾಲ ತೊಂದರೆಗಳು ಬರ್ಬೋದು. ಒಂದು ಪೇಷಂಟು ಇದ್ದು ನಿಲ್ಕೊಳ್ಕಾಗ್ತಾ ಇಲ್ಲ ಅಂದರೆ ಮೂಲ ಕಾರಣ ಪೆಲ್ವಿಕ್ ಜಾಯಿಂಟ್. ಸೆಕೆಂಡು, ನಡೀದಕ್ಕಾಗ್ತಾ ಇಲ್ಲ ಅಂದರೆ ಪೆಲ್ವಿಕ್ ಜಾಯಿಂಟ್. ಯೂರಿನ್ ಬ್ಲ್ಯಾಡರ್ ಕೆಲಸ ಮಾಡ್ತಾ ಇಲ್ಲ, ಯೂರಿನೇಷನ್ ಬರ್ತಾ ಇಲ್ಲ ಎಕ್ಸೆಸಿವ್ ಯೂರಿನೇಷನ್ ಎವ್ಯಾಕ್ಯುಯೇಟ್ ಆಗ್ತಾ ಇದೆ, ಎಗೇನ್ ಪೆಲ್ವಿಕ್ ಜಾಯಿಂಟ್. ಅದು ಬಿಟ್ಟು ಅವ್ರಿಗೂ ಹೊಟ್ಟೆ ಸರಿ ಇಲ್ಲ, ಫ್ಯಾಟಿ ಲಿವರ್ ಆಗಿದೆ, ಇಲ್ಲಾಂದರೆ ಸ್ಟೋನ್ಸ್ ಎಲ್ಲ ಉತ್ಪತ್ತಿ ಆಗ್ತಾ ಇದೆ ಗಾಲ್ ಬ್ಲ್ಯಾಡರಲ್ಲಿ, ಕಿಡ್ನಿಯಲ್ಲಿ, ಎಗೇನ್ ಪೆಲ್ವಿಕ್. ಒಬ್ಬನಕ್ಕೂ ಹೈ ಬಿ ಪಿ ಬರ್ತಾ ಇದೆ, ಅದನ್ನು ಪೆಲ್ವಿಕ್ಕು. ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆರ್ ಕಾಂಟ್ರಾಕ್ಟ್, ಇಲ್ಲಾಂದರೆ PCOD PCOS, ಇಲ್ಲಾಂದರೆ ಓವರೀಸ್ ಸಿಸ್ಟು, ಅದ್ರ ಮೇಲೆ ನಿಮಗೂ ಯೂಟ್ರಸ್, ಈ ಸಮಸ್ಯೆಗಳೆಲ್ಲ ಬರ್ತಾ ಇದ್ರಿ ಅಂದರೆ ಪೆಲ್ವಿಕ್ಕು. ಸೊ ಲೇಡೀಸ್ ಪ್ರಾಬ್ಲಮ್ ಆ್ಯಂಡ್ ಜೆಂಟ್ಸ್ ಪ್ರಾಬ್ಲಮ್ ಅಬೌಟ್ ದಿ ರೀಪ್ರೊಡಕ್ಟಿವ್ ಆರ್ಗನ್ ಈಸ್ ಓನ್ಲಿ ದಿ ಪೆಲ್ವಿಕ್ ಸ್ಟ್ರಕ್ಚರ್. ನೌ ಐ ಆಮ್ ಗೋಯಿಂಗ್ ಟು ಅಡ್ರೆಸ್ ದಟ್. ಇಲ್ಲಿ ನಾನು ಬೇರೆ ಎಲ್ಲಿನೂ ಅವ್ರನ್ನ ಮುಟ್ತಾ ಇಲ್ಲ, 2 ಬೆರಳೇ ಹಾಕ್ತೀನಿ. ಈಗ ಎಷ್ಟು ಕಿರ್ಚಾಡ್ತಾರೆ ನೀವು ನೋಡಿ. ಇದು ನಾಡಿ, ನಾನು ಮರ್ಮ ನಾಡಿ ಇಟ್ಟಿದ್ದೀನಿ, ಅದು ಬಂದು ಇಲಿಯಕ್ ಆರ್ಟರಿ ಅಂತ ಹೇಳ್ತೀವಿ. ನಾನು ಮೈಲ್ಡ್ ಮಸಾಜ್ ಮಾಡ್ತಾ ಇದ್ದೀನಿ ನೋಡಿ. ರೀಪ್ರೊಡಕ್ಟಿವ್ ಆರ್ಗನ್ ಅವ್ರಿಗೂ ಎಷ್ಟು ಫೇಲ್ ಆಗಿದೆ, ಒಂದು ಸ್ಪೈನ್ ಎಂದು, ಅದನ್ನೆಂದು ಆಗ್ತಿಲ್ಲ ಸ್ವಾಮೀಜಿ. ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, 16 ವಯಸ್ಸು 20 ವಯಸ್ಸು ಒಳಗಡೆ ಇದ್ದು ಬಾಡಿ ಬಿಲ್ಡ್ ಮಾಡಬೇಕು, ನಾವು ಹೀರೋ ಆಗಬೇಕು ಅಂಟು ಹೋಗೋದು ಬೇಡ. ನಾರ್ಮಲ್ ಬಾಡಿ ಏನಿದೋ ಅದು ಇಟ್ಕೊಳ್ಳಿ. ಯೋಗ ಮಾಡಿ. ಯೋಗ ಮಾಡೋವ್ರಿಗೂ ತುಂಬ ಸ್ಟ್ರೆಂತ್ ಇರುತ್ತೆ, ಬಾಡಿ ಬಿಲ್ಡರ್ಸ್ಗೂ ಸ್ಟ್ರೆಂತ್ ಇರಲ್ಲ. ನೀವು 500 kg ಬಾಡಿ ಬಿಲ್ಡರ್ನ ತರಿಸಿ, ಅವನು ನಾನು ಬಿಸಾಕ್ತೀನಿ, ಬಿಸಾಕ್ತೀನಿ, ಅಷ್ಟು ನಮಗೂ ಸ್ಟ್ರೆಂತ್ ಇದೆ. ಕಾರಣ ಏನು? ಯೋಗ ಬಂದು ನರ್ವಸ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ. ಇದರಲ್ಲಿ ಪ್ರೋಟೀನ್ ತಿಂತಾರೆ ಬಾಡಿ ಬಿಲ್ಡ್ ಮಾಡೋದಕ್ಕೂ, ಅದರಿಂದ ಆ ಪ್ರೋಟೀನ್ ಇದೆ ನೋಡಿ, ಅದೇ ಈ ರೀಪ್ರೊಡಕ್ಟಿವ್ ಆರ್ಗನ್ಸ್ನ ಫೇಲ್ ಮಾಡೋದು. ನಿಧಾನಕ್ಕೆ ಮಾಡಿ ಸ್ವಾಮೀಜಿ. ನಿಧಾನ ನೋಡಿ, ನಾನು ನಿಧಾನ ಪ್ರೆಷರ್ ನಿಮ್ಮ ಬೆರಳನ್ನ ಇಟ್ಟು ಮಾಡಲ್ಲ, ಆವತ್ತು ನಿಮ್ಗೆ ಅದೇ ನೋವು. ಇಲ್ಲಿ ನೋಡಿ, ಇದೆಲ್ಲ ಯಾವ ಥರ ಇದೆ, ಬಲ್ಜಿದ? ಅದು ಬಲ್ಜಿದೆ, ಎಲ್ಲ ಕಂಪ್ರೆಸ್ ಆಗ್ಬಿಟ್ಟಿದೆ. ಹಾಂ, ಆಗ್ತಿಲ್ಲ ತಡೆಯೋದಕ್ಕೆ. ಇಲ್ಲ, ಸ್ವಲ್ಪ ತಡಿಸ್ಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಓಕೆ, ಅಲ್ಲಿ ಮಾಡಿಕೋಣ ಸ್ವಾಮೀಜಿ. ಆಗ್ತಿಲ್ಲ. ಆಯಿತು, ಅವರಲ್ಲಿ ಮಾಡ್ತಾರೆ. ಸ್ವಲ್ಪ ನಿಧಾನ ಮಾಡೋಣ ಅಣ್ಣಾಜಿ, ನಿಧಾನ ಸ್ವಲ್ಪ. ನಿಧಾನ ಈ ಥರ ಮಾಡಿ. ಈಗ ಈ ಥರ ಇವರೆಗೂ ಒಂದು ದಿನಕ್ಕೂ 2 ಸತಿ ಮಾಡ್ತೀವಿ. 4 ದಿನ ಆದಮೇಲೆ ನೋಡಿ, ಇವರೇ ಹೇಳ್ತಾರೆ ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಬಂದಿರೋ ಟೈಮಲ್ಲಿ ನನ್ನ ಕಾಯಿಲೆ ಯಾವ ಥರ ಇತ್ತು, ಈಗ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂಟು ಹೇಳಿಬಿಟ್ಟು ಕೃತಜ್ಞತೆಯನ್ನು ತೋರಿಸ್ಬಿಟ್ಟು ಅವ್ರು ಹೋಗ್ತಾರೆ. ಆಯಿತಾ? ಈಗ ನಾನು ಇದು ಸ್ಟಾಪ್ ಮಾಡಿಸ್ತೀನಿ. ಈಗ ನಿಮ್ಮ ಮುಂದೆ ಇವ್ರನ್ನು ಬಿಡಿಸ್ತೀನಿ. ಯಾವ ಥರ ಬಗ್ತಾರೆ ನೀವೇ ನೋಡಿ. ತಾವು ಎದ್ಬೋದು, ಎದ್ದು ಫ್ರಂಟಲ್ಲಿ ಬಗ್ಗಿ. ಎಷ್ಟಾಗುತ್ತೋ ಇದು ಸಾಸ್ ತಗೊಂಡು ಬಿಡಿ. ಬಾಯಿನಿಂದ ಇಲ್ಲ, ಬಿಡಿ. ಈಗ ಹಾಂ, ಎಷ್ಟಾಗುತ್ತೋ. ಎಲ್ಲಾದರೂ ನೋವು ಬರ್ತಾ ಇದ್ದ ತೊಡೆಯಲ್ಲಿ? ಹಾಂ, ಆಗಿದೆ ಅಲ್ವಾ? ನಾಳೆ ನಾಡಿದ್ದು ನೋಡಿ ನೀವು ಪೂರ್ತಿಯಾಗಿ ಬಗ್ತೀರಾ. ಓಕೆ, ಆರ್ ಯು ಹ್ಯಾಪಿ? ವುಡ್ ಯು ಲೈಕ್ ಟು ಸೇ ಸಮಥಿಂಗ್ ಫಾರ್ ದಿ ಫಸ್ಟ್ ಡೇ? ಆ್ಯಕ್ಚುಲಿ ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ಬಗ್ಗೋದಕ್ಕೆ ಆಗ್ತಾ ಇರಲಿಲ್ಲ. ಸ್ವಾಮೀಜಿ ಇದೆಲ್ಲ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಆರಾಮಾಗಿ ಬಗ್ಬೋದು. ಆಮೇಲೆ ಹಿಂದೆಗಡೆ ಕಾಲಿಟ್ಕೊಳ್ಳೋದು ತೋರಿಸಿದ್ರು, ಅದು ಈಸಿಯಾಗಿ ಮಾಡ್ಬೋದು, ಏನೂ ಪೇಯ್ನ್ ಇಲ್ಲ. ಥ್ಯಾಂಕ್ ಯು ಸ್ವಾಮೀಜಿ. ಥ್ಯಾಂಕ್ ಯು. ಸೊ ನೆಕ್ಸ್ಟು ಸೆಷನ್ಸಲ್ಲಿ ಇವ್ರದ್ದು ಡಯಾಬಿಟಿಸ್ನು ನಾನು ಮಾಡಿ ತೋರಿಸ್ತೀನಿ. ಆ ಸೆಷನ್ಸಲ್ಲಿ ತಾವು ನೋಡ್ಬೋದು ಯಾವ ಥರ ನಾನು ಇವ್ರದ್ದು
GRBS ರ್ಯಾಂಡಮ್ ಆಗಿ ತಗೊಳ್ಳೋ ಶುಗರ್ ಎಷ್ಟು ಕಡಿಮೆ ಆಗುತ್ತೆ ಅಂಟು. ಫಸ್ಟ್ ಒಂದು ತೊಗೊಳ್ತೀವಿ, ಟ್ರೀಟ್ಮೆಂಟ್ ಆದಮೇಲೆ ಇನ್ನೊಂದು ಸತಿ ಮಾಡ್ತೀವಿ, ಆವತ್ತು ಇವ್ರದ್ದು ಡಯಾಬಿಟಿಸ್ ಮೆಲಿಟಸ್ ಎಷ್ಟು ಕಡಿಮೆ ಆಗುತ್ತೆ. ಇದು 5 ಡೇಸಲ್ಲಿ ನಾವು ರಿವರ್ಸ್ ಮಾಡಿ ತೋರಿಸ್ತೀವಿ. ಇದು ಒಂದು ಸತಿ ನಾವು ಮಾಡಿದರೆ ಪರ್ಮನೆಂಟ್. ಅದಾದಮೇಲೆ ಇವರ ಡಯಟ್ ಪ್ರೋಟೋಕಾಲ್ಸ್ ಮಾಡಬೇಕು, ಚೆನ್ನಾಗಿ ವಾಕ್ ಮಾಡಬೇಕು, ಇಲ್ಲ ಎಕ್ಸಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು. ಅದಾದಮೇಲೆ ಅವ್ರಿಗೂ ಡಯಾಬಿಟೀಸ್ ಅನ್ನೋದು ಬರಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿಕೊಂಡು ಚೆನ್ನಾಗಿರ್ಬೋದು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸ್ವಾಮೀಜಿ ಅವರು ಪುರಾತನ ಆಯುರ್ವೇದ ಪದ್ಧತಿ ಮರ್ಮ ಚಿಕಿತ್ಸೆಯ ಮೂಲಕ ಯಾವ ರೀತಿ ಬೆನ್ನು ನೋವಿಗೆ ಪರಿಹಾರವನ್ನು ಕೊಡಬಹುದು ಅಂತ ತಿಳಿಸ್ಕೊಟ್ರು. ಮರ್ಮ ಬಿಂದುಗಳನ್ನು ಉತ್ತೇಜಿಸುವ ಮೂಲಕ ನಾವು ಬೆನ್ನು ನೋವಾಗಿರ್ಬೋದು ಅಥವಾ ನಮ್ಮನ್ನು ಕಾಡುವಂಥ ಯಾವುದೇ ರೀತಿ ನೋವುಗಳನ್ನಾಗಿರ್ಬೋದು ನಿವಾರಿಸ್ಕೊಳ್ಬಹುದು. ಅದು ಯಾವುದೇ ರೀತಿ ಔಷಧಿಗಳಿಲ್ಲದೆ ಇರುವ ಹಾಗೆ. ಸೊ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.